ವಿಚಾರದಲ್ಲಿ ಹಲವಾರು ಭ್ರಮೆಗಳನ್ನು ಮತ್ತು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ವಕ್ಫ್ ಅನ್ನೋದು ಒಂದು ದೇಣಿಗೆ. ಆ ಮುಸಲ್ಮಾನ ಸಮುದಾಯದ ಯಾರು ಸ್ಥಿತಿವಂತರಿರ್ತಾರೆ ಅವರು ಆ ಸಮುದಾಯದ ಅಭಿವೃದ್ಧಿಗೋಸ್ಕರ ಆ ವಕ್ಫ್ ಅನ್ನುವಂಥ ಮಂಡಳಿಗೆ ದಾನವಾಗಿ ಕೊಟ್ಟಂತಹ ಭೂಮಿಗಳವು. ಸರ್ಕಾರದ ಈಗಾಗಲೇ ಏನಾಗಿದೆ ಅಂತಂದ್ರೆ ಬಲಾಢ್ಯರು, ಮುಸಲ್ಮಾನ ಸಮುದಾಯವೂ ಸೇರಿದಂತೆ ಯಾವ ಬಲಾಢ್ಯರಿದಾರಲ್ಲ, ರಾಜಕಾರಣಿಗಳು ಮತ್ತೆ ಹಣವಂತರು, ಆ ವಕ್ಫ್ ಮಂಡಳಿಯ ಆಸ್ತಿಗಳನ್ನು ಕಬಳಿಸಿದ್ದಾರೆ. ಸುಮಾರು 83,000 ಎಕರೆಯಷ್ಟು ಜಮೀನನ್ನ ಕಬಳಿಕೆ ಮಾಡಿದ್ದಾರೆ. ಅದು ಇಂಥವ್ರು ಅಂತವ್ರಲ್ಲ, ಅದ್ರಲ್ಲಿ ತುಂಬಾ ಜನ ಬೇರೆಯವರ ಖಾಸಗಿಯವರು, ಬೇರೆ ಬೇರೆ ಸಮುದಾಯದವರು ಸೇರಿದರೆ, ಮುಸಲ್ಮಾನ ಸಮುದಾಯದ ರಾಜಕಾರಣಿಗಳು ಸೇರಿದರೆ, ಪ್ರಭಾವಿಗಳು ಸೇರಿದರೆ, ಎಲ್ಲರೂ ಸೇರಿ ಆ ಬಡಪಾಯಿ ಮುಸಲ್ಮಾನರು ಸಲ್ಲಬೇಕಾಗಿರುವಂತಹ ಏನು ಆಸ್ತಿ ಇದೆಯಲ್ಲ ಆ ಸ್ವತ್ತನ್ನು ಕಬಳಿಕೆ ಮಾಡಿದ್ದಾರೆ. ಅದು 83,000 ಎಕರೆ. ಅದನ್ನ ಸರ್ಕಾರಕ್ಕೆ ಅದು ತೀರ್ಮಾನ ತಗೊಳ್ಳೋಕ್ಕೆ ಅಧಿಕಾರವೇ ಇಲ್ಲ. ಆದರೆ ಡಿ ಸಿಗಳಿಗೆ ನೋಟಿಸ್ ಕೊಡುತ್ತೆ, ಮತ್ತೆ ಅದನ್ನ ಸರ್ವೆ ಮಾಡಿ ಅನ್ನುತ್ತೆ. ತುಂಬ ದೊಡ್ಡ ನಾಟಕವನ್ನು ಆಡ್ತಾ ಇದೆ. ಯಾವ ಮುಸಲ್ಮಾನ ಸಮುದಾಯ 92% ವೋಟ್ಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದರು, ಅವರಿಗೆ ಒಂದು ಸಮಾಧಿಯನ್ನು ಕಟ್ಟುವ ಕೆಲಸವನ್ನು ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದನ್ನು ಆ ಚಾಲಿಯನ್ನು ಬಿಡಬೇಕು, ಯೂ ಟರ್ನ್ ಚಾಲಿಗಳನ್ನ ಬಿಡಬೇಕು. ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡೋದು ಮತ್ತು ಅದನ್ನು ಯೂ ಟರ್ನ್ ಮಾಡೋದು, ಅದನ್ನು ಬಿಡಬೇಕು ಅಂತ ಹೇಳ್ತಾ ಮುಂದಿನ ಬಡ್ಜೆಟ್ ಅಲೋಕೇಶನಲ್ಲಿ 17% ಇರುವಂಥ ಮುಸಲ್ಮಾನರಿಗೆ ಕನಿಷ್ಠ ಪಕ್ಷ 10% ಒಂದು 10,000 ಕೋಟಿನಾದರೂ ಕೂಡ ನೀವು ಬಡ್ಜೆಟ್ ಅಲೋಕೇಶನ್ ಮಾಡಬೇಕು ಅಂತ ಕೇಳ್ತಾ SCP TSP ಅಮೌಂಟು ಏನು ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾಗಿರುವಂತಹ ಅಮೌಂಟ್ ಏನಿದೆ, ಒಂದು ಸಾರಿ 34,000 ಕೋಟಿ ಅನೌನ್ಸ್ ಮಾಡೋದು ಮತ್ತು 11,000 ಕೋಟಿ ಕಳ್ತನ ಮಾಡೋದು, ಮತ್ತೊಂದು ಸಾರಿ 39,000 ಕೋಟಿ ಅನೌನ್ಸ್ ಮಾಡೋದು ಮತ್ತೆ 15,000 ಕೋಟಿ ಕಳ್ತನ ಮಾಡೋದು. ಈ 20,000 ಕೋಟಿ 26,000 ಕೋಟಿ ಕಳ್ತನ ಮಾಡುವಂಥದ್ದು ಏನಿದೆಯಲ್ಲ, ಈ ದಗಾಕೋರತನ, ಈ ದರೋಡೆಕೋರತನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಸಮಸ್ತ ದಲಿತ ಸಮುದಾಯಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಈಗ ಈ ಜಾಥಾವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಇಲ್ಲಿಂದ ಏನು ಕಾಲ್ನಡಿಗೆ ಪ್ಲಸ್ ವಾಹನ ಅಂದರೆ ನಗರ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ಕಾಲ್ನಡಿಗೆ ಮೂಲಕ ಅವೇರ್ನೆಸ್ ಮೂಡ್ತಾ ಹೈವೇಗಳಲ್ಲಿ ನಾವು ವಾಹನಗಳಲ್ಲಿ ಸಂಚಾರ ಮಾಡುವಂಥದ್ದು. ಈ ಸಂಪೂರ್ಣ ಮಾಹಿತಿಯನ್ನು ADGP L&O ಏನು ಪೊಲೀಸ್ ಇಲಾಖೆಗೆ ನಾವು ತಿಳಿಸಿದ್ದೀವಿ, ಅನುಮತಿಗಳನ್ನ ಪಡೆದಿದ್ದೀವಿ. ಅವರು ನಿಯಮಾನುಸಾರ ಕ್ರಮ ಕೈಗೊಳ್ಳಿತ ಉಡುಪಿಗೆ, ಮಂಗಳೂರಿಗೆ, ಎಲ್ಲ ಜಿಲ್ಲೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ. ಆದರೆ ತಮ್ಮ ಮಾಧ್ಯಮದ ಮೂಲಕ ನಾನು ಏನು ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೇಳೋದು, ನಿಮಗೆ ಅನುಮತಿ ಕೊಡೋದಿಲ್ಲ ನಾವು ಅನ್ನೋ ಒಂದು ಮಾತನ್ನು ಮಾತಾಡ್ತಿದ್ದಾರೆ. ADGP ಹೇಳಿದರೆ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಆದೇಶ ಏನು ಮಾಡಲಿಲ್ಲ. ನಿಯಮಾನುಸಾರ ನಮಗೆ ರಕ್ಷಣೆಯನ್ನು ಒದಗಿಸುವಂಥದ್ದು, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ನಿಯಮಗಳಲ್ಲಿ ಬರ್ತದೆ, ಅವ್ರು ಮಾಡಬೇಕು. ಆದರೆ ಯಾವುದೇ ರೈಟಿಂಗಲ್ಲಿ ಹೇಳಿದೆ, ನಿಯಮಗಳೇನು ಅಂತ ಹೇಳಿದೆ, ನಿಮ್ಗೆ ಅನುಮತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಉಡುಪಿಯ SP ಅವರು ADGP ಅವ್ರಿಗಿನ್ನ ದೊಡ್ಡವರಲ್ಲ. ಉಡುಪಿಯ SP ಈ ರಾಜ್ಯದ ಗೃಹ ಮಂತ್ರಿ ಮತ್ತೆ ಏನು ಹೋಮ್ ಸೆಕ್ರೆಟರಿ ಇದ್ದಾರಲ್ಲ ಅವ್ರಿಗಿನ್ನ ದೊಡ್ಡವರಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು. ಮತ್ತೆ ಕಾನೂನಿಗಿನ್ನ ಯಾರು ದೊಡ್ಡವರಲ್ಲ, ನಾವು ಕೂಡ ದೊಡ್ಡವರಲ್ಲ. ಕಾನೂನು ಏನು ಹೇಳುತ್ತೆ ಅಷ್ಟನ್ನು ಮಾತ್ರ ಮಾಡಿ ಅಂತಲೇ ನಾವು ತಮ್ಮೆಲ್ಲರ ಪರವಾಗಿ ತಮ್ಮ ಮುಂದೆ ನಿಮ್ಮ ಮೂಲಕ ನಾವು SP ಅವರಿಗೆ ನನ್ನ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಾಧ್ಯಮದವರು ಕೂಡ ನೀವುಗಳು ನಿಮ್ಮ ಜವಾಬ್ದಾರಿ ದೊಡ್ಡದು ನಮ್ಮ ಗೆಲುವಿಗೆ. ಇಡೀ ರಾಜ್ಯದಾದ್ಯಂತ ನಾವು ಏನು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಲ್ಲೆಲ್ಲೂ ಕೂಡ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಇಲ್ಲ, ಉಡುಪಿಯಿಂದ ಪ್ರಾರಂಭ ಮಾಡ್ತೀವಿ. ಕಳೆದ ಸಾರಿ ನಾವು ಬೆಂಗಳೂರಿಂದ ಪ್ರಾರಂಭ ಮಾಡಿದ್ವಿ. ಈ ಸಾರಿ ಉಡುಪಿಯಿಂದ ಪ್ರಾರಂಭ ಮಾಡಿ 11 ಜಿಲ್ಲೆಗಳನ್ನ ಪಾಸ್ ಮಾಡಿ ನಾವು ಬೆಳಗಾವಿಗೆ ತಲುಪ್ತೀವಿ. ಹಾಗೆ ಮುಂದಿನ ಸಾರಿ ಇನ್ನೊಂದು ವೇಗದಿಂದ ಅಂದರೆ ಒಟ್ಟಾರೆ ಈ ಬೇಡಿಕೆಗಳು ಈಡೇರೋವರೆಗೂ, ಬೇಡಿಕೆಗಳು ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಹಕ್ಕು, ನಮ್ಮ ಆಗ್ರಹಗಳು ಈಡೇರುವವರೆಗೂ ಕೂಡ ಈ ವರ್ಷದಲ್ಲಿ ಕನಿಷ್ಠ ಪಕ್ಷ 8 ಚಲೋಗಳನ್ನಾದ್ರೂ ನಾವು ಮಾಡಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ನಿರ್ಧಾರ ಏನಾಗುತ್ತೆ ಆಮೇಲೆ ನೋಡೋದು. ಎಲ್ಲಾ ರೀತಿಯ ಪ್ರತಿಭಟನೆಗಳನ್ನ, ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ, ಎಲ್ಲಾ ರೀತಿಯ ಅಭಿಯಾನಗಳನ್ನ ಪ್ರಾರಂಭ ಮಾಡಬೇಕು. ನಾವು ಕಳೆದ ಸಾರಿ ನಾವು ಟ್ವಿಟರ್ ಅಭಿಯಾನ ಮಾಡಿದ್ದೀವಿ, ಮತ್ತೆ ಜಾಥಾಗಳನ್ನ ಮಾಡಿದ್ದೀವಿ, ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಮಾಡಿದ್ವಿ, ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ. ಬೀದಿ ನಾಟಕಗಳ ಮೂಲಕ, ಹಾಡುಗಳ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಆಗ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ ಶರಣಪ್ಪ ಪಡೀಲಲ್ಲ, ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಆದಷ್ಟು ಬೇಗ ನಿಮ್ಮ ಆಗ್ರಹಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಕಾಂಗ್ರೆಸ್ನವ್ರದ್ದು ನಾಲ್ಗೇನ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ. ಇವತ್ತು ಹೌದು ಅಂತಾರೆ, ನಾಳೆ ಬೆಳಗ್ಗೆ ನನಗೆ ಗೊತ್ತಿಲ್ಲ ಅಂತಾರೆ. ಇವತ್ತು ಯಾವುದೋ ಒಂದು ಯೋಜನೆ ಘೋಷಣೆ ಮಾಡ್ತಾರೆ, ನಾಳೆ ಬೆಳಗ್ಗೆ ಯೂ ಟರ್ನ್ ಹೊಡಿತಾರೆ. ಇವತ್ತು ಮತ್ತೇನೋ ಒಂದು ಯೋಜನೆಯನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ಯೋಜನೆಯನ್ನು ಅನೌನ್ಸ್ ಮಾಡಿದ ಕೂಡಲೇ ಬೇರೆ ಸಮಾಜದವರು ಏನು ದಲಿತರಿಗೆ, ಮುಸಲ್ಮಾನರಿಗೆ ಇಷ್ಟೊಂದು ಕೊಡ್ತಾ ಇದ್ದಾರೆ ಅಂತ ಹೊಟ್ಟೆವರಿಂದ ನೋಡುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಅವರು ಹುಟ್ಟಾಕ್ತಾರೆ. ಆದರೆ ಏನೂ ಕೊಟ್ಟಿರೋದಿಲ್ಲ. ಪತ್ರಕರ್ತರು ತಾವೇನೆ CM ಸಿದ್ದರಾಮಯ್ಯನವ್ರನ್ನ ಮುಸಲ್ಮಾನರಿಗೆ 10,000 ಕೋಟಿ ಕೊಟ್ಬಿಡ್ತೀರಾ ಅಂತ ಅಂದ್ಬಿಟ್ಟು BJP ಅವ್ರು ಹೇಳ್ತಾ ಇದ್ದಾರೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ನಾನು 3,000 ಕೋಟಿ ಕೂಡ ಕೊಟ್ಟಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಆದರೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವ್ರಿಗೆ. 92% ವೋಟನ್ನು ಕೊಟ್ಟಂಥವ್ರು, 50-55 ಲಕ್ಷ ವೋಟ್ಗಳನ್ನ ಕೊಟ್ಟಂತಹ ಮುಸಲ್ಮಾನ ಸಮುದಾಯಕ್ಕೆ 3,17,000 ಕೋಟಿ ಬಡ್ಜೆಟ್ ಅನ್ನು ಮಂಡಿಸುವಂತಹ ಒಬ್ಬ ಮುಖ್ಯಮಂತ್ರಿ 3,000 ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ಕತ್ತಾರಲ್ಲ, 1% ಕೂಡ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಇದೇನಾ ನಿಮಗೆ? ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಅಧಿಕಾರವನ್ನ, ಹಕ್ಕನ್ನು ಕೊಡಬೇಕು ಅಂತ ಪ್ರತಿಪಾದಿಸೋ ನೀವು ಸಮಾನತಾವಾದಿಗಳು, ಡೋಂಗಿ ಸಮಾನತಾವಾದಿಗಳು ನೀವು ಸಿದ್ದರಾಮಯ್ಯನವರು ಅಂತ ಹೇಳ್ಬೇಕಾಗ್ತದೆ. ನಾವು ಜಾತಿ ಜನಸಂಖ್ಯೆಗೆ ಈಗ ದಲಿತರಿಗೆ 39,000 ಕೋಟಿ ಅನೌನ್ಸ್ ಮಾಡಿದ್ದಾರೆ, 23% ನಮ್ದು. ಮುಸಲ್ಮಾನರಿಗೂ ನಮ್ಗಿರುವಂಥ ಡಿಫ್ರೆನ್ಸ್ ಎಷ್ಟು? 6% ಪಾಪ್ಯುಲೇಷನ್. 39% ನೀವು ದಲಿತರು ಕೊಡ್ಬೋದಾದ್ರೆ
17% ಇರೋಂಥ ಮುಸಲ್ಮಾನರಿಗೆ 10,000 ಕೋಟಿನೂ ಕೊಡೋಕ್ಕಾಗಲ್ಲ ಅಂತಂದ್ರೆ ನಿಮ್ದಂತ ಸಾಮಾಜಿಕ ನ್ಯಾಯ ಅಂತ ನಾವು ಈ ನಿಮ್ಮ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ.